ಊಟ ತಿಂಡಿಲಿ ಸಮತೋಲನ ಆಹಾರ. ಯಾವ್ಯಾವ ಥರ? ನಾವು ಹೆಚ್ಚಾಗಿ ರಿಫೈನ್ಡ್ ಫುಡ್ ಅಥವಾ ಪ್ರಾಸೆಸ್ಡ್ ಫುಡ್ನ ತೊಗೊಳ್ಬಾರ್ದು. ಸೊ ನಾನೇನು ಹೇಳ್ತೀನಿ, ನೀವು ಈಗ ಸಾಮಾನ್ಯವಾಗಿ ಒಂದು ಪ್ಲೇಟಲ್ಲಿ ಒಂದು ಊಟ ತೊಗೊಂಡು ನೋಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ರಿಫೈನ್ಡ್ ಅಥವಾ ಪ್ರಾಸೆಸ್ಡ್ ಫುಡ್ಡು ಅತ್ಯಂತ ಕಡಿಮೆ ಇರಬೇಕು, ಇಲ್ಲ ಅಂದರೆ ಒಳ್ಳೆಯದು. ಹೇಗೆ ನಾವು ಅದೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ, ಹೆಚ್ಚಾಗಿ ತರಕಾರಿ, ಹಣ್ಣು, ಹೋಲ್ ಫುಡ್ ಅದನ್ನು ತೊಗೊಳ್ಳೋವಂಥದ್ದು, ಅಥವಾ ಈ ಹೆಚ್ಚು ಫೈಬರ್ ಇರುವಂಥ ಫುಡ್ ಐಟಮ್ಸ್. ಅದರಿಂದ ಏನಾಗುತ್ತೆ, ಹೊಟ್ಟೆ ತುಂಬುತ್ತೆ. ಹೆಚ್ಚಾಗಿ ಪ್ರೋಟೀನ್ ಇರುವಂಥ ಅಂಶ. ಪ್ರೋಟೀನ್ ಅಂತ ಹೇಳಿದರೆ ನಾವು ವೆಜಿಟೇರಿಯನಲ್ಲಿ ಪನ್ನೀರು, ಟೋಫು ಅಥವಾ ಕಾಳುಗಳು. ನಾನ್ ವೆಜಿಟೇರಿಯನಲ್ಲಿ ಲೀನ್ ಪ್ರೋಟೀನ್ಸ್, ಅಂದರೆ ಈಗ ಚಿಕನ್ ಆಗಲಿ, ಫಿಶ್ ಆಗಲಿ, ಹೆಚ್ಚಾಗಿ ಕೊಬ್ಬಿನಂಶ ಇಲ್ಲದಿರೋದು ಅಥವಾ ಆಯಿಲ್ ಹಾಕದೇ ಇರೋವಂಥದ್ದು, ಆ ಥರದ್ದು ತೊಗೊಂಡಾಗ, ಅಥವಾ ಮೊಟ್ಟೆ, ಎಗ್ ವೈಟ್ ಈಸ್ ಆಲ್ಸೋ ವೆರಿ ಗುಡ್ ಪ್ರೋಟೀನ್. ಅದನ್ನು ಇನ್ಕ್ಲೂಡ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಅದು ಒಂಥರ ಒಳ್ಳೆ ಎನ್ವೈರ್ನ್ಮೆಂಟ್ ಕೊಡುತ್ತೆ. ಸೊ ಲಿವರ್ಗೂ ಈಸಿ ಆ ಥರದ್ದೆಲ್ಲ ಡೈಜೆಸ್ಟ್ ಮಾಡಲಿಕ್ಕೆ, ನಮ್ಮ ಹೊಟ್ಟೆಯಲ್ಲಿರುವಂಥ ಕ್ರಿಮಿ ಕೀಟಾಣುಗಳು ಎಲ್ಲ ಬೇಕಾಗುತ್ತೆ. ಅದಕ್ಕೆಲ್ಲ ಒಂದು ಒಳ್ಳೆ ಸಮತೋಲನ ಮೇಂಟೈನ್ ಮಾಡ್ದಂಗೆ ಆಗುತ್ತೆ.